ಹಾಯ್ ಗೆಳೆಯರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಮ್ಮ ಅಪ್ಕಮಿಂಗ್ PDO ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ನೋಡ್ತಾ ಹೋಗೋಣ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ವಿಡಿಯೋನ ಕೊನೆ ತನಕ ನೋಡಿ, ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲೇ ಒನ್ ವರ್ಡ್ ಬಂದುಬಿಟ್ಟು ಅ ಫಿಯರ್ ಫ್ರಮ್ ದ ವಾಟರ್. ನೀರನ್ನು ನೋಡಿ ಭಯ ಪಡೋದಕ್ಕೆ ಏನಂತ ಕರೀತಾರ? ನೀರನ್ನು ನೋಡಿ, ಓಕೆ, ಅದನ್ನು ನಾವು ಹೈಡ್ರೋಫೋಬಿಯಾ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಓಕೆ, ಅ ಫಿಯರ್ ಫ್ರಮ್ ದ ವಾಟರ್, ನೀರಿನಿಂದ ಭಯಗೊಳ್ಳೋದಕ್ಕೆ ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಸ್ಟಡಿ ಆಫ್ ಟಿಶ್ಯೂ, ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರೀತಾರ? ಸ್ಟಡಿ ಆಫ್ ಟಿಶ್ಯೂ, ಅದನ್ನು ನಾವು ಹಿಸ್ಟೋಲಾಜಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್, ಹಿಸ್ಟೋಲಾಜಿ. ಓಕೆ, ಸ್ಟಡಿ ಆಫ್ ಟಿಶ್ಯೂ ಇಸ್ ನೋನ್ ಆಸ್ ಹಿಸ್ಟೋಲಾಜಿ. ಕೇಳ್ಬೋದು, ಇದನ್ನು ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್ ಸ್ಲೈಡ್. ಒನ್ ಹೂ ಬಿಲೀವ್ ಇನ್ ದ ಟ್ರೆಡಿಷ್ನಲ್ ವ್ಯಾಲ್ಯೂಸ್. ಟ್ರೆಡಿಷ್ನಲ್ ವ್ಯಾಲ್ಯೂಸ್ಗಳಿಗೆ ಬೆಲೆಯನ್ನು ಕೊಡ್ತಕ್ಕಂಥದಕ್ಕೆ ಏನಂತ ಕರೀತಾರೆ? ಆರ್ಥೋಡಾಕ್ಸ್. ಕೇಳ್ತಾ ಇರ್ತೀರಲ್ಲ ಈ ಮಾತನ್ನು ನೀವು. ನಮ್ಮದು ಆರ್ಥೋಡಾಕ್ಸ್ ಫ್ಯಾಮಿಲಿ ಇದೆ. ಓಕೆ, ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತಾರಲ್ಲ, ಏನಾಗಂದರೆ ದೇ ಬಿಲೀವ್ ಇನ್ ದ ಟ್ರೆಡಿಷ್ನಲ್ ವ್ಯಾಲ್ಯೂಸ್, ಅದನ್ನು ಆರ್ಥೋಡಾಕ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಬರೋದು ಸ್ಟಡಿ ಆಫ್ ಡಿಸೀಸ್. ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ರೋಗಗಳ ಬಗ್ಗೆ ಅಧ್ಯಯನಕ್ಕೆ ಪ್ಯಾಥಾಲಜಿ ಅಂತ ಕರೀತಾರೆ. ಇಂಪಾರ್ಟೆಂಟ್, ಇದು ಕೂಡ ಕೇಳೋ ಪ್ರಶ್ನೆ. ಸ್ಟಡಿ ಆಫ್ ಡಿಸೀಸ್ ಈಸ್ ನೋನ್ ಆಸ್ ಪ್ಯಾಥಾಲಜಿ. ಓಕೆ, ಟ್ರೆಡಿಷ್ನಾಲಿಟಿ ಅಂತ ಬಂದಾಗ ಆರ್ಥೋಡಾಕ್ಸ್. ನೆಕ್ಸ್ಟ್ ಸ್ಲೈಡ್. ಗವರ್ನಮೆಂಟ್ ಬೈ ರಿಚ್. ಶ್ರೀಮಂತ ವ್ಯಕ್ತಿಗಳಿಂದ ಸರ್ಕಾರ ಏನಾದರೂ ರನ್ ಆಗ್ತಾ ಇತ್ತಂದರೆ ಅದನ್ನು ಏನಂತ ಕರೀತಾರೆ? ಅದನ್ನು ಪ್ಲೂಟೋಕ್ರಸಿ ಅಂತೇಳಿ ಕರೀತಾರೆ. ಪ್ಲೂಟೋಕ್ರಸಿ. ನಮ್ಮಲ್ಲಿರೋದು ಡೆಮೋಕ್ರಸಿ, ಜನರಿಂದನೇ ಆಡಳಿತ ಆಗ್ತಕ್ಕಂಥದ್ದು. ಬಟ್ ಶ್ರೀಮಂತ ವ್ಯಕ್ತಿಗಳಿಂದ ಆಗ್ತಾಯಿದ್ರೆ ಅದನ್ನು ಪ್ಲೂಟೋಕ್ರಸಿ ಅಂತೇಳಿ ಕರೀತಾರೆ. ಸಪೋಸ್ ಅಫಿಷಿಯಲ್ಸ್ಗಳಿಂದ ಆಡಳಿತ ಆಗ್ತಾ ಇತ್ತಂದರೆ, ಫಾರ್ ಎಕ್ಸಾಂಪಲ್ IAS IPS ಇಂಥವರಿಂದ ಆಡಳಿತ ಆಗ್ತಾ ಇತ್ತಂದರೆ ಅಂತಹ ಸರ್ಕಾರಕ್ಕೆ ಏನಂತ ಕರೀತಾರೆ? ಲೆಟ್ ಮಿ ನೋ ಇನ್ ದ ಕಮೆಂಟ್. ನೆಕ್ಸ್ಟ್ ಪಾಯಿಂಟ್, ಒನ್ ಹೂ ಲವ್ಸ್ ಓನ್ ಕಂಟ್ರಿ. ಓಕೆ, ಯಾರು ದೇಶವನ್ನು ಪ್ರೀತಿಸ್ತಾ ಇರ್ತಾರಲ್ಲ ಅವ್ರಿಗೆ ಏನಂತ ಕರೀತಾರ? ಪೆಟ್ರಿಯಾಟ್, ದೇಶಭಕ್ತಿ ಅಂತೇಳಿ ಕರೀತಾರಲ್ಲ. ಭಗತ್ ಸಿಂಗ್ ಒಬ್ಬ ಪೆಟ್ರಿಯಾಟ್. ಓಕೆ, ಅವನು ಒಬ್ಬ ದೇಶಭಕ್ತ, ಸರಿನಾ? ಒನ್ ಹೂ ಲವ್ಸ್ ಓನ್ ಕಂಟ್ರಿ, ತನ್ನ ಸ್ವಂತ ದೇಶವನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವವರಿಗೆ ನಾವು ಈ ರೀತಿ ಕರಿತೀವಿ. ನೆಕ್ಸ್ಟ್ ಸ್ಲೈಡ್. ಮರ್ಡರ್ ಆಫ್ ಓನ್ ಮದರ್. ತನ್ನ ತಾಯಿಯನ್ನೇ ಹತ್ಯೆ ಮಾಡ್ತಕ್ಕಂಥವ್ರಿಗೆ ಏನಂತ ಕರೀತಾರ? ತಾಯಿಯನ್ನೇ ಹತ್ಯೆ ಮಾಡುವವರಿಗೆ ಅವ್ರಿಗೆ ಮ್ಯಾಟ್ರಿಸೈಡ್ ಅಂತ ಕರೀತಾರೆ. ಇಂಪಾರ್ಟೆಂಟ್, ಮ್ಯಾಟ್ರಿಸೈಡ್, ಪ್ಯಾಟ್ರಿಸೈಡ್, ಸೂಸೈಡ್ ಇವೆಲ್ಲವನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಸದ್ಯಕ್ಕೆ ಮದರ್ ಅಂತ ಬಂದರೆ ಮ್ಯಾಟ್ರಿಸೈಡ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಅ ಮ್ಯಾನ್ ವಿತ್ ಅ ಬ್ಯಾಡ್ ರೆಪ್ಯುಟೇಷನ್. ಕೆಟ್ಟ ರೆಪ್ಯುಟೇಷನ್ ಇರ್ತದೆ ಆ ವ್ಯಕ್ತಿದು ಸಮಾಜದಲ್ಲಿ, ಅಂಥವ್ರಿಗೆ ಏನಂತ ಕರೀತಾರೆ? ನಟೋರಿಯಸ್. ನೀವು ನ್ಯೂಸ್ ನೋಡಬೇಕಾದ್ರೆಲ್ಲ ಬರ್ತಾ ಇರುತ್ತಲ್ಲ ನ್ಯೂಸಲ್ಲಿ, ನಟೋರಿಯಸ್ ವ್ಯಕ್ತಿಯ ಬಂಧನ. ಹೂ ಈಸ್ ನಟೋರಿಯಸ್? ಅ ಮ್ಯಾನ್ ವಿತ್ ಅ ಬ್ಯಾಡ್ ರೆಪ್ಯುಟೇಷನ್. ಅವನಿಗೆ ನಾವು ನಟೋರಿಯಸ್ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್, ನೋ ಲಾಂಗರ್ ಇನ್ ಪ್ರಾಕ್ಟೀಸ್. ಅಂದರೆ ಇದು ಆಗಿ ಹೋಗಿಬಿಟ್ಟದ, ಸದ್ಯಕ್ಕೆ ಇವಾಗ ಚಾಲ್ತಿಯಲ್ಲಿ ಇರೋದಿಲ್ಲ. ಅದನ್ನು ಏನಂತ ಕರೀತಾರೆ? ಆಬ್ಸುಲೇಟ್ ಅಂತ ಕರೀತಾರೆ. ನೋ ಲಾಂಗರ್ ಇನ್ ಪ್ರಾಕ್ಟೀಸ್ ಅಂದರೆ ಸದ್ಯಕ್ಕೆ ಬಳಕೆ ಆಗ್ತಾ ಇಲ್ಲ, ಮುಗಿದು ಹೋಗಿಬಿಟ್ಟೈತೆ ಅದರ ಕತೆ. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಸೇ ನೋಕಿಯಾ ಈಸ್ ಎನ್ ಆಬ್ಸುಲೇಟ್ ಮೊಬೈಲ್. ನೋಕಿಯಾ ತುಂಬ ಹಳೆದಾಗೋಯ್ತು, ಅದನ್ನು ಯಾರೂ ಬಳಸ್ತಾ ಇಲ್ಲ. ಅದಕ್ಕೆ ನಾವು ಈ ಆಬ್ಸುಲೇಟ್ ಅನ್ನೋ ಪದವನ್ನು ರೆಲೆವೆಂಟ್ ಮಾಡ್ಕೊಂಡು ಅರ್ಥ ಮಾಡ್ಕೋಬಹುದು. ಯಾರಾದರೂ ಬಳಸ್ತಾರೆ ಇವಾಗ? ಹೋಯ್ತದು ಕೀಪ್ಯಾಡ್ ಸೆಟ್. ಒಂದು ಜಮಾನದಲ್ಲಿ ಅದೇ ಫೇಮಸ್, ಎಲ್ಲರ ಕೈಯಲ್ಲೂ ಅದೇ ಇರ್ತಾ ಇತ್ತು. ಅವಾಗ ನೋಕಿಯಾ ಮೊಬೈಲ್ ಅಂದ್ರೆ ದೊಡ್ಡ ಗ್ರೇಟ್ ವಿಷಯ ಅದು. ಬಟ್ ಇವಾಗ ಅದನ್ನು ಯಾರೂ ಯೂಸೇ ಮಾಡಲ್ಲ, ಕಾಲ ಬದಲಾಗಿದೆ. ದ್ಯಾಟ್ ಈಸ್ ಆಬ್ಸುಲೇಟ್, ಮುಗಿದೋದ ಕತೆ ಅದು ಅಂತ. ನೆಕ್ಸ್ಟ್ ಪದ, ಸ್ಟಡಿ ಆಫ್ ಓಷಿಯನ್. ಓಷಿಯನ್ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಏನಂತಾರೆ? ಓಷಿಯೋನೋಗ್ರಾಫಿ ಅಂತ ಕರೀತಾರೆ. ಸಾಗರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಓಷಿಯೋನೋಗ್ರಾಫಿ ಅಂತ ಕರೀತಾರೆ. ಇವನ್ ಇದು ಜಿಯೋಗ್ರಾಫಿಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್, ಓಷಿಯೋನೋಗ್ರಾಫಿ ಅಂತ ಬಂದರೆ. ನೆಕ್ಸ್ಟ್ ಬರೋದು ಸ್ಟಡಿ ಆಫ್ ಐ, ಅಂದರೆ ಕಣ್ಣಿನ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರ. ಓಕೆ, ಕಣ್ಣಿನ ಬಗ್ಗೆ, ಅದಕ್ಕೆ ಆಪ್ತೋಮೊಲಾಜಿ ಅಂತೇಳಿ ಕರೀತಾರೆ. ಆಪ್ತೋಮೊಲಾಜಿ. ಹಾಗಾದರೆ ಸ್ಟಡಿ ಆಫ್ ಇಯರ್, ಕಿವಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಅಥವಾ ಸ್ಟಡಿ ಆಫ್ ಟೀತ್, ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾವ ಶಾಸ್ತ್ರ ಅಂತಾರೆ? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇಯರ್ ಮತ್ತು ಟೀತ್ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರ, ಸರಿನಾ? ನೆಕ್ಸ್ಟ್, ದ್ಯಾಟ್ ವಿಚ್ ಕಾಂಟ್ ಬಿ ಸೀನ್ ಥ್ರೂ, ಅಂದರೆ ನೋಡಲಿಕ್ಕೆ ಆಗೋದಿಲ್ಲಲ್ಲ, ಅದನ್ನು ಏನಂತ ಕರೀತಾರೆ? ಒಪ್ಯಾಕ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದು. ಓಕೆ, ನಮ್ಮ FDA ಪೇಪರಲ್ಲಿ ಬಂದಿರೋದಿದು. ದ್ಯಾಟ್ ವಿಚ್ ಕಾಂಟ್ ಬಿ ಸೀನ್ ಅಂತ ಬಂದರೆ ಒಪ್ಯಾಕ್, ದ್ಯಾಟ್ ಕ್ಯಾನ್ ಬಿ ಸೀನ್ ಅಂತ ಬಂದರೆ ಟ್ರಾನ್ಸ್ಪರೆಂಟ್. ಯಾವುದನ್ನು ನೋಡಲಿಕ್ಕೆ ಆಗ್ತದಲ್ಲ ಅದನ್ನು ಟ್ರಾನ್ಸ್ಪರೆಂಟ್ ಅಂತೇಳಿ ಕರಿತೀವಿ. ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಯಾವುದನ್ನು ನೋಡಲಿಕ್ಕೆ ಆಗಲ್ಲ ಅದನ್ನು
ಒಪೇಕ್ ಅಂತೇಳಿ ಕರಿತೀವಿ. ಎರಡರದ್ದು ಮೀನಿಂಗ್ ಬೇರೆ ಬೇರೆ ನೆನ್ಪಿಟ್ಕೋಬೇಕಾಗ್ತದೆ ನೀವು. ಓಕೆ, ಒಪೇಕ್ ಅಂತ ಬಂದರೆ ನಾಟ್ ಸೀನ್. ನೆಕ್ಸ್ಟ್ ಪಾಯಿಂಟ್, 2 or more events happening at a time. 2 ಅಥವಾ 2ಕ್ಕಿಂತ ಹೆಚ್ಚು ಇವೆಂಟ್ಗಳು ಎಟ್ ಎ ಟೈಮ್ ಒಂದೇ ಸಮಯದಲ್ಲಿ ಆಗ್ತಾ ಇತ್ತಂದರೆ, ಒಂದೇ ಸಮಯದಲ್ಲಿ ಅದನ್ನು ಏನಂತ ಕರೀತಾರೆ? ಸಿಂಕ್ರೊನೈಸ್. ಅಂದರೆ ಎರಡೂ ಒಮ್ಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಿಂಕ್ರೊನೈಸ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮೊಬೈಲ್ ಏನಾದರೂ ನೀವು ರೀಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಮೊದಲೇ ಒಂದು 10ರಿಂದ 12 ಸೆಕೆಂಡ್ ಏನಾಗ್ತದೆ, ನಿಮ್ಮ ಮೊಬೈಲ್ ಸಿಂಕ್ರೊನೈಸ್ ಆಗ್ತದೆ. ನೀವು ಯಾವುದೇ ಫೈಲನ್ನು ಅಥವಾ ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಬೇಕಂದ್ರೆ ಅದು ಇಮಿಡಿಯೇಟಾಗಿ ಓಪನ್ ಆಗಲ್ಲ. ಇಟ್ ಟೇಕ್ ಸಮ್ ಟೈಮ್ ಬಿಕಾಸ್ ಅದು ಸಿಂಕ್ರೊನೈಸ್ ಆಗ್ತಾ ಇರ್ತದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? 2 or more events happening at a time ಅಂದರೆ ಸಿಂಕ್ರೊನೈಸ್. ನೆಕ್ಸ್ಟ್ ಬರೋದು ಸ್ಟಡಿ ಆಫ್ ಲೈಟ್. ಬೆಳಕಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ಬೆಳಕು, ಅದನ್ನು ಆಪ್ಟಿಕ್ಸ್ ಅಂತೇಳಿ ಕರಿತೀವಿ. ಸ್ಟಡಿ ಆಫ್ ಲೈಟ್ ಈಸ್ ನೋನ್ ಆಸ್ ಆಪ್ಟಿಕ್ಸ್. ಫಿಸಿಕ್ಸಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು ಆಪ್ಟಿಕ್ಸ್ ಅಂತ ಬಂದರೆ. ಸೊ ನೆನ್ಪಿಟ್ಟುಕೊಳ್ಳಿ, ಸ್ಟಡಿ ಆಫ್ ಲೈಟ್ ಈಸ್ ನೋನ್ ಆಸ್ ಆಪ್ಟಿಕ್ಸ್. ನೆಕ್ಸ್ಟ್, ದ್ಯಾಟ್ ವಿಚ್ ಕ್ಯಾನ್ ಬಿ ಸೀನ್ ಥ್ರೂ. ಬಂತು ನೋಡಿ, ಆವಾಗಲೇ ಹೇಳಿದ್ನಲ್ಲ ನಾನು, ನೋಡೋದಕ್ಕೆ ಯಾವ್ದು ಸಾಧ್ಯತೆ ಇದೆಯಲ್ಲ ಅದನ್ನು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ನೋಡೋದಕ್ಕೆ ಯಾವ್ದು ಸಾಧ್ಯ ಇಲ್ಲ ಅದನ್ನು ಒಪೇಕ್ ಅಂತ ಕರಿತೀವಿ. ಇವಾಗಲೇ ಮುಂಚೆನೇ 2 ಸ್ಲೈಡ್ ಮುಂಚೆನೇ ನೋಡಿದ್ವಿ ನಾವು ಅದನ್ನು, ಒಪ್ಯಾಕನ್ನು. ಸದ್ಯಕ್ಕೆ ಇವಾಗ ಟ್ರಾನ್ಸ್ಪರೆಂಟ್. ನೆಕ್ಸ್ಟ್ ಪಾಯಿಂಟ್, ದ ಒನ್ ಹೂ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ದೇವರು ಇದಾನೆ ಅಂತ ನಂಬೋರನ್ನು ಏನಂತ ಕರೀತಾರೆ? ದೇವರು ಇದಾನೆ. ಓಕೆ, ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅದನ್ನು ಏನಂತ ಕರಿತೀವಿ? ಥೀಸ್ಟ್. ಥೀಸ್ಟ್ ಅಂತ ಕರಿತೀವಿ. ಇಂಪಾರ್ಟೆಂಟ್, ಇದು ಕೂಡ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ. ಅಲ್ಲಿ ಕೂಡ ಸ್ಟಾರ್ ಮಾರ್ಕ್. ಓಕೆ, ಕೇಳಿದ್ದಾರೆ ಇದನ್ನು. ಒನ್ ಹೂ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಕೇಳಿದರೆ ಥೀಸ್ಟ್. ನಿಮಗೊಂದು ಹೋಮ್ವರ್ಕ್, ಒನ್ ಹೂ ಡೋಂಟ್ ಬಿಲೀವ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ದೇವರು ಇರೋದನ್ನು ಯಾರು ನಂಬೋದಿಲ್ಲ ಅವ್ರಿಗೇನಂತ ಕರೀತಾರೆ? ಯಾರು ನಂಬ್ತಾರೆ ಅವರು ಥೀಸ್ಟ್ ಅಂತ ಗೊತ್ತಾಯಿತು. ಯಾರು ನಂಬೋದಿಲ್ಲ ಅವ್ರಿಗೇನಂತ ಕರೀತಾರೆ? ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದೇ ಪದದಲ್ಲಿಯೇ ಅದರ ಆನ್ಸರ್ ಕೂಡ ಬರ್ತದೆ. ಲಿಟಲ್ ಬಿಟ್ ಮಾಡಿಫಿಕೇಶನ್ ಇದೆ ಅಷ್ಟೇ. ಏನಂತ ಕಮೆಂಟಲ್ಲಿ ಹೇಳೋ ನೋಡೋಣ. ಓಕೆ, ಒನ್ ಹೂ ಡೋಂಟ್ ಬಿಲೀವ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಸರಿನಾ? ನೆಕ್ಸ್ಟ್, ಕಿಲ್ಲಿಂಗ್ ಆಫ್ ಸೆಲ್ಫ್. ತಮ್ಮಷ್ಟಕ್ಕೆ ತಾವೇ ಸಾಯೋದಕ್ಕೆ, ತೀರ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಸೂಸೈಡ್. ತಮ್ಮಷ್ಟಕ್ಕೆ ತಾವೇ ಯಾರು ಸಾಯ್ತಾರಲ್ಲ ಅದನ್ನು ನಾವು ಸೂಸೈಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಅ ವುಮೆನ್ ಹೂಸ್ ಹಸ್ಬೆಂಡ್ ಹ್ಯಾಸ್ ಡೈಡ್. ಗಂಡ ತೀರಿಕೊಂಡಿದ್ದರೆ ಅದನ್ನು ಏನಂತ ಕರೀತಾರೆ? ಗಂಡ ತೀರಿಕೊಂಡಿದ್ದರೆ ಅದನ್ನು ವಿಡೋ ಅಂತ ಕರೀತಾರೆ. ಅವರನ್ನು ವಿಡೋ. ಓಕೆ, ವಿಡೋ ಅಥವಾ ವಿಧುವೆ ಅಂತ ಕೂಡ ಅರಬಹುದು ನಾವು ಕನ್ನಡದಲ್ಲಿ. ಅ ವುಮೆನ್ ಹೂಸ್ ಹಸ್ಬೆಂಡ್ ಹ್ಯಾಸ್ ಡೈಡ್, ಅವರ ಗಂಡ ತೀರಿಕೊಂಡಿದ್ದರೆ ಅವರಿಗೆ ವಿಡೋ ಅಂತೇಳಿ ಕರಿತೀವಿ. ಸರಿನಾ? ನಿಮಗೊಂದು ಪ್ರಶ್ನೆ, ಸಪೋಸ್ ಹೆಂಡತಿ ತೀರ್ಕೊಂಡಿದ್ರೆ ಗಂಡನಿಗೆ ಏನಂತ ಕರೀತಾರೆ? ಲೆಟ್ ಮಿ ನೋ ದ ಆನ್ಸರ್. ನೆಕ್ಸ್ಟ್, ಡಿವಿಯೇಷನ್. ಮೇಕ್ ಇಟ್ ಆಸ್ ಎನ್. ಡಿವಿಯೇಷನ್ ಫ್ರಮ್ ದ ಕಾಮನ್ ರೂಲ್. ಕಾಮನ್ ರೂಲಿಂದ ಡಿವಿಯೇಷನ್ ಆಗ್ತಾ ಇದ್ರೆ ಅದನ್ನು ಏನಂತ ಕರಿತೀವಿ? ಅನಾಮಲಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್, ಅನಾಮಲಿ. ಫಾರ್ ಎಕ್ಸಾಂಪಲ್, ಇದು ರೋಡ್ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲೊಂದು ವ್ಯಕ್ತಿ ಇದ್ದಾನೆ, ಇವನು ಹೋಗ್ತಾ ಇದ್ದಾನೆ, ಇದು ನಾರ್ಮಲ್. ಇದು ಸಪೋಸ್ ಸಡನ್ನಾಗಿ ಅವನು ಡಿವಿಯೇಟ್ ಆದಂದರೆ, ತನ್ನ ಮಾರ್ಗವನ್ನು ಚೇಂಜ್ ಮಾಡ್ಕೊಂಡ್ರೆ ಇದನ್ನು ನಾವು ಡಿವಿಯೇಷನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಕ್ಟ್ ವರ್ಡ್ ಅನಾಮಲಿ. ಸರಿನಾ? ನೆನಪಿಟ್ಕೊಳ್ಳಿ, ಇದನ್ನು ಕೂಡ ಮರಿಬಾರ್ದು ನೀವು. ನೆಕ್ಸ್ಟ್ ಬರೋದು ಸ್ಟಡಿ ಆಫ್ ಎನಿಮಲ್ಸ್. ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ಯಾವುದು? ಪ್ರಾಣಿಗಳ ಬಗ್ಗೆ. ಅದನ್ನು ಝೂವಲಾಜಿ ಅಂತೇಳಿ ಕರಿತೀವಿ. ಝೂವಲಾಜಿ, ಸ್ಟಡಿ ಆಫ್ ಎನಿಮಲ್ಸ್. ವಾಟ್ ಅಬೌಟ್ ಸ್ಟಡಿ ಆಫ್ ಪ್ಲಾಂಟ್ಸ್? ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರ? ಬಾಟನಿ ಅಂತ ಕರೀತಾರ. ಪ್ಲಾಂಟ್ಸ್ ಅಂದರೆ ಬಂದರೆ ಬಾಟನಿ, ಅನಿಮಲ್ಸ್ ಅಂತ ಬಂದರೆ ಝೂವಲಾಜಿ. ವಾಟ್ ಅಬೌಟ್ ಸ್ಟಡಿ ಆಫ್ ಸೆಲ್? ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತಾರೆ? ಅದಕ್ಕೆ ಸೈಟೋಲಾಜಿ ಅಂತ ಕರೀತಾರೆ. ಸ್ಟಡಿ ಆಫ್ ಸೆಲ್ಸ್ ಈಸ್ ನೋನ್ ಆಸ್ ಸೈಟೋಲಾಜಿ. ಸ್ಟಡಿ ಆಫ್ ಸಾಯಿಲ್ ಅಂತ ಬಂದರೆ ಪೆಡಾಲಜಿ. ಸ್ಟಡಿ ಆಫ್ ಸಾಯಿಲ್. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಸ್ಲೈಡ್. ವಿಚ್ ಹ್ಯಾಪನ್ಸ್ ಒನ್ಸ್ ಇನ್ ಅ ಇಯರ್. ವರ್ಷಕ್ಕೆ ಒಂದು ಸಲ ಆಗ್ತಾ ಇರ್ತದಲ್ಲ ಅದನ್ನು ಏನಂತ ಕರೀತಾರೆ? ವರ್ಷಕ್ಕೆ ಒಂದೇ ಬಾರಿ, ಅದನ್ನು ಆ್ಯನ್ಯುವಲ್. ಓಕೆ, ಈ ಬ್ಯಾಂಕಲ್ಲೆಲ್ಲ ಕರೀತಾ ಇರ್ತಾರಲ್ಲ ಆ್ಯನ್ಯುವಲ್ ಮೀಟಿಂಗ್ಸ್. ಅರ್ಥ ಆಗ್ತಿದೆಯಲ್ಲ? ಆ್ಯನ್ಯುವಲ್ ಮೀಟಿಂಗ್ಸ್. ನೆಕ್ಸ್ಟ್, ಪರ್ಸನ್ ರೀಪ್ರೆಸೆಂಟ್ ಅ ಸ್ಟೇಟ್ ಇನ್ ದ ಫಾರಿನ್ ಕಂಟ್ರಿ. ಬೇರೆ ದೇಶದಲ್ಲಿ ನಮ್ಮ ದೇಶವನ್ನು ರೀಪ್ರೆಸೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನಂತ ಕರೀತಾರೆ? ಅಂಬಾಸಿಡರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಭಾರತದ ಅಂಬಾಸಿಡರ್ ನೇಪಾಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಮೇರಿಕಾಗೆ ಭೇಟಿ ಕೊಟ್ಟಿದ್ದಾರೆ. ಓದ್ತಾ ಇರ್ತೀವಲ್ಲ ನ್ಯೂಸ್ಲಿ ನಾವು, ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದಾರೆ. ಸೊ ಅಂಬಾಸಿಡರ್, ಪರ್ಸನ್ ಹೂ ರೀಪ್ರೆಸೆಂಟ್ ಸ್ಟೇಟ್ ಇನ್ ಫಾರಿನ್ ಕಂಟ್ರಿ. ಬೇರೆ ದೇಶದಲ್ಲಿ ನಮ್ಮ ದೇಶವನ್ನು ರೀಪ್ರೆಸೆಂಟ್ ಮಾಡೋದು ಅಂತ. ನೆಕ್ಸ್ಟ್, ಅಲವನ್ಸ್ ಪೇ ಟು ವೈಫ್ ಆನ್ ಲೀಗಲ್ ಸಪರೇಷನ್. ನ್ಯಾಯಬದ್ಧವಾಗಿ ಗಂಡನಿಂದ ಸಪರೇಟ್ ಆಗಿರ್ತಕ್ಕಂಥವರಿಗೆ ಏನು ಅಲವನ್ಸ್ ಕೊಡ್ತೀವಲ್ಲ ನಾವು ಅಮೌಂಟು, ಅದಕ್ಕೆ ಏನಂತ ಕರೀತಾರ? ಅದಕ್ಕೆ ಅಲಿಮನಿ ಅಂತ ಕರೀತಾರೆ. ಇಂಪಾರ್ಟೆಂಟ್, ಏನಂತಾರ? ಅಲಿಮನಿ. ಅಲವನ್ಸ್ ಪೇ ಟು ವೈಫ್ ಆನ್ ಲೀಗಲ್ ಸಪರೇಟ್ ಅಂದರೆ ನ್ಯಾಯಬದ್ಧವಾಗಿ ಸಪ್ರೇಟ್ ಆದಂಥ ಸಮಯದಲ್ಲಿ ಹೆಂಡತಿಗೆ ಗಂಡನು ಕೊಡುವಂಥ ಅಮೌಂಟ್ಗೆ ಅಲಿಮನಿ ಅಂತ ಕರೀತಾರೆ.
ನೆಕ್ಸ್ಟ್ ಲಾಸ್ ಆಫ್ ಮೆಮರಿ, ನಮ್ಮ ಜ್ಞಾಪಕ ಶಕ್ತಿ ಹೋಗೋದನ್ನು ಏನಂತ ಕರಿತೀವಿ? ಅಮ್ನೇಸಿಯಾ ಅಂತ ಕರಿತೀವಿ. ಇಂಪಾರ್ಟೆಂಟ್, ಲಾಸ್ ಆಫ್ ಮೆಮೊರಿ ಈಸ್ ನೋನ್ ಆ್ಯಸ್ ಅಮ್ನೇಸಿಯಾ. ನೆಕ್ಸ್ಟ್ ಸ್ಲೈಡ್, ಒನ್ ಹೂ ಬಿಲೀವ್ ಇನ್ ದ ಫೇಟ್. ಫೇಟ್ ಅಂದರೆ ಏನು? ಹಣೆ ಬರಹ. ಯಾವ ವ್ಯಕ್ತಿ ಹಣೆ ಬರಹದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾನಲ್ಲ ಅವರಿಗೆ ಏನಂತ ಕರೀತಾರೆ? ಫ್ಯಾಟಲಿಸ್ಟ್ ಅಂತ ಕರೀತಾರೆ. ಇಂಪಾರ್ಟೆಂಟ್, ಒನ್ ಹೂ ಬಿಲೀವ್ ಇನ್ ದ ಫೇಟ್. ಫೇಟ್ ಪದದ ಅರ್ಥ ಕನ್ನಡದಲ್ಲಿ ಹಣೆ ಬರಹ, ಅದನ್ನು ಫ್ಯಾಟಲಿಸ್ಟ್. ಅನಿಮಲ್ ವಿಚ್ ಗಿವ್ ದ ಮಿಲ್ಕ್. ಹಾಲನ್ನು ಕೊಡ್ತಕ್ಕಂಥ ಎನಿಮಲ್ಸ್ಗೆ ಏನಂತ ಕರೀತಾರ? ಹಾಲನ್ನು ನೀಡುವಂತಹ ಪ್ರಾಣಿಗಳಿಗೆ ನಾವು ಮ್ಯಾಮಲ್ಸ್, ಕನ್ನಡದಲ್ಲಿ ಸಸ್ತನಿಗಳು ಅಂತ ಕೂಡ ಕರಿತೀವಿ. ಕನ್ನಡದಲ್ಲಿ ಸಸ್ತನಿಗಳು ಏನು ಮಾಡ್ತಾವ? ವಿಚ್ ಗಿವ್ಸ್ ದ ಮಿಲ್ಕ್. ಅನಿಮಲ್ಸ್ ವಿಚ್ ಗಿವ್ಸ್ ದ ಮಿಲ್ಕ್ ಈಸ್ ನೋನ್ ಆಸ್ ಮ್ಯಾಮಲ್ಸ್. ಸೊ ಇದಾಗಿತ್ತು ಟಾಪ್ 25 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ವಿಡಿಯೋ ಕೊನೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಹೇಳಿದೆ, ಇಲ್ಲಿದೆ ನೋಡಿ. ಇಂಪಾರ್ಟೆಂಟ್ ಸಿನಾನಿಮ್ಸ್, ಸಮಾನಾರ್ಥಕ ಪದಗಳು ಒಂದು ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಅಬಾಂಡನ್ ಅಂದರೆ ಏನು? ಕನ್ನಡದಲ್ಲಿ ಬಿಟ್ಟು ಹೋಗು ಅಂತ ಅರ್ಥ ಬರ್ತದೆ. ಅಬಾಂಡನ್ ಅಂದರೆ ಬಿಟ್ಟು ಹೋಗು. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ, ಅಲ್ಲಿ ಕೂಡ ಸ್ಟಾರ್ ಮಾರ್ಕ್. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಸಮಾನಾರ್ಥಕಗಳು, ಅಬಾಂಡನ್ ಅಂದರೆ ಬಿಟ್ಟು ಹೋಗು, ಲೀವ್ ಅಂದರೂ ಕೂಡ ಬಿಟ್ಟು ಹೋಗು, ಫಾರ್ಸೇಕ್ ಅಂದರೆ ಬಿಟ್ಟು ಹೋಗು, ಡೆಸರ್ಟ್ ಆ್ಯಂಡ್ ರೆಲಂಕ್ವಿಶ್ ಎಲ್ಲವೂ ಒಂದೇ ಅರ್ಥವನ್ನು ಕೊಡ್ತದೆ. ಇದನ್ನು ಕೇಳಿದರೆ ಎಕ್ಸಾಮಲ್ಲಿ ರೆಲಂಕ್ವಿಶ್ ಅಂದರೆ ಏನಂತ, ಓಕೆ, ಸಮಾನಾರ್ಥಕ ಪದವಾಗಿ ನೆನಪಿಟ್ಟುಕೊಳ್ಳಿ, ಬಿಟ್ಟು ಹೋಗು. ಸೊ ಇದನ್ನು ಕೊಡೋ ಉದ್ದೇಶ ಏನಪ್ಪ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಟಾಪ್ 25 ನಿಮಗೆ ಸಿನಾನಿಮ್ಸ್ಗಳನ್ನು ತೊಗೊಂಬರ್ತೀನಿ ಮುಂದಿನ ವೀಡಿಯೋದಲ್ಲಿ. ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಇದೇ ಒಂದು ವೀಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ನಾನು ಮಾಡ್ತಕ್ಕಂಥ ಕಂಟೆಂಟ್ ಇಷ್ಟ ಆಗಿತ್ತು ಅಂದರೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಬೈ ಫಾರ್ ನಾವ್.